ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡತರಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ತೊಗೊಂಡು ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಓಕೆ, ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಎಲ್ಲವನ್ನು ಬಿಡಿಸ್ಕೊಂಡ್ಬಿಡೋಣ. ಹೀಗೆ ಬಿಡಿಸ್ಕೊಂಡು ತೊಳ್ಕೊಬೇಕು ಇವಾಗ ಇದನ್ನು. ಓಕೆ, ಈ ಥರ ಪಾತ್ರೆ ತೊಗೊಂಡಿದ್ದೆ ನಾನು. ಯಾವ ಥರ ನಾನು ತೊಗೋಬೋದು, ತೊಗೊಂಡು ನೀಟಾಗಿ ಬಿಡಿಸ್ಕೊಬೇಕು. ಓಕೆ, ಎಲ್ಲವನ್ನು ನೀಟಾಗಿ ಬಿಡಿಸ್ಕೊಂಡು ಆಯಿತಾ. ಇವಾಗ ಇದನ್ನ 2 ಸಲ 3 ಸಲ ನೀರಾಗಿ ತೊಳಿಬೇಕು. ಯಾಕಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಜಲ್ದಿ ಬೇಗ ಸ್ವೀಟ್ ಆಗಲಿ ಅಥವಾ ಹಣ್ಣಾಗಲಿ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಇನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಕಾಟನ್ ಬಟ್ಟೆ ಹಾಕಿ ಒರೆಸ್ಕೋಬೇಕು. ಓಕೆ, ಕಾಟನ್ ಬಟ್ಟೆಗೆ ಹಾಕಿ ಒರೆಸ್ಕೊಂಡು ಆಮೇಲೆ ಇದೆ ಪ್ರೊಸೀಜರಿನ್ನು. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿ ಸಲ ದ್ರಾಕ್ಷಿ ತಂದಾಗೂ ಈ ಥರನೇ ತಿನ್ನಬೇಕು, ತುಂಬ ಟೇಸ್ಟಾಗಿರುತ್ತೆ. ಇಂಥದ್ದು ಒಂದು ಸಲ ಮಾಡಬೇಕಂತ ಅನ್ನಿಸ್ತೈತಿ ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರಿವರೆಗೂ. ಹಂಗಾಗಿ ಇದರಿಂದ ಮಾಡೋಣ ಹೇಳಿ. ಓಕೆನಾ, ಇನ್ನು ನೀಟಾಗಿ ತೊಳ್ಕೊಂಬರೋಣ. ನೀಟಾಗಿ ತೊಳ್ಕೊಂಬಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು ಇವಾಗ. ಓಕೆ, ಒಂದು ಬೌಲ್ ತೊಗೊಂಡು ಇವಾಗ ದ್ರಾಕ್ಷಿ ಎಲ್ಲ ತೊಳೆದು ಒರೆಸ್ಕೊಂಡಿದ್ದೇನಲ್ಲ, ಆ ದ್ರಾಕ್ಷಿಗಳು ಹಾಕ್ಕೋಬೇಕು. ಓಕೆ, ದ್ರಾಕ್ಷಿಗಳು ಹಾಕ್ಕೊಂಡು ಇವಾಗಿರೋದು ಮೇನ್ ಇರೋದು ನೆಕ್ಸ್ಟ್. ಆಯಿತಾ, ನೀವೆಷ್ಟು ಕ್ವಾಂಟಿಟಿ ಇನ್ಕ್ರೀಸ್ ಡಿಕ್ರೀಸ್ ಎಷ್ಟಾದರೂ ಮಾಡ್ಕೋಬೋದು. ಓಕೆ, ನಾನು ಜಸ್ಟ್ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಸ್ಯಾಂಪಲ್ಗೆ ತೋರಿಸ್ತಾ ಇರಬೇಕಾದ್ರೆ ಇವಾಗ ಮೇನ್ ಕೋರ್ಸ್ ಇಲ್ಲ ಇರೋದು. ಆಯಿತಾ, ದ್ರಾಕ್ಷಿಗಳೆಲ್ಲ ಹಾಕ್ಕೊಂಡ ಮೇಲೆ ಇವಾಗ ಎಲ್ಲ ದ್ರಾಕ್ಷಿ ಇಲ್ಲ, ಕೆಲವೊಂದು ಮಾತ್ರ, ಕೆಲವೊಂದು ಯಾವುದಾದ್ರೂ ನಮ್ಗೆ ಯಾವುದು ಇಷ್ಟ ಅನಿಸುತ್ತೆ ಅದನ್ನು ನೋಡಿ ಈ ಥರ ಮಾಡ್ಕೋಬೇಕು. ಓಕೆ, ಎಲ್ಲವೂ ಮಾಡೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು 8ರಿಂದ 10 ಮಾಡ್ಬೋದು. ಜಾಸ್ತಿ ಸ್ಪೈಸಸ್ ಬೇಕಂದರೆ ಮಾಡ್ಬೋದು, ಇಲ್ಲ ಓಕೆ ಅಂತಂದ್ರೂ ಈ ಥರ ಮಧ್ಯದಲ್ಲಿ ಶೀಳ್ಕೋಬೇಕು. ಚಾಕು ಏನಾದರೂ ಹೆಲ್ಪ್ ತೊಗೊಂಡು ಮಾಡ್ಕೋಬೇಕು. ಓಕೆ, ಏನು ತೊಂದರೆ ಇಲ್ಲ. ಚಾಕು ಅಥವಾ ಎದುರದಾದರೆ ಹೆಲ್ಪ್ ತೊಗೊಂಡು ಆಯಿತಾ, ಹಿಂಗೆ ಮಾಡ್ಕೋಬೇಕು. ಎಲ್ಲವೂ ಈ ಥರ ಬಿಡಿಸ್ಕೊಂಡು ಸಾಧ್ಯ ಆದರೆ ಎಲ್ಲದೂ ಬಿಡಿಸ್ಕೋಬೋದು. ಓಕೆ, ಈ ಥರ ಬಿಡಿಸ್ಕೋಬೇಕು. ಚಾಕು ಹೆಲ್ಪ್ ತೊಗೊಂಡಾದು ಯಾವುದಾದ್ರು, ಅಥವಾ ನಾವು ಇಲ್ಲ ಈ ಥರ ಬಿಡಿಸ್ಕೊಂಡ್ವಿ ಅಂದರೆ ಮಧ್ಯದಲ್ಲೂ ಬಿಡಿಸ್ಬೋದು, ಏನು ತೊಂದರೆ ಇಲ್ಲ. ಅದೇ ರೌಂಡಾಗಿ ಈ ಥರನೇ ಬಿಡಿಸ್ಕೊತ ಹೋಗ್ಬೇಕು ಎಲ್ಲವನ್ನು. ಆಯಿತಾ, ನೆಕ್ಸ್ಟ್ ಇದು ಆಯಿತಾ. ನಾನು ಸ್ವಲ್ಪ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡೋದಿದೆ. ಓಕೆ, ತುಂಬ ಟೇಸ್ಟಾಗಿರ್ತದೆ ಇದು. ಓಕೆ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಇದಕ್ಕೆ ಫ್ಯಾನ್ ಆಗಿಬಿಡ್ತಾರೆ. ಯಾವಾಗ ದ್ರಾಕ್ಷಿ ತಂದರೂ ಈ ಥರ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಎಲ್ಲವೂ ಮಾಡ್ಬೋದು, ಸ್ವಲ್ಪ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ತುಂಬ ಟೇಸ್ಟಾಗಿರ್ತೈತಿ. ಈಗ ಸಮ್ಮರ್ ಇರೋದ್ರಿಂದ ಫ್ರೂಟ್ಸ್ ಎಲ್ಲ ತಿನ್ನಬೇಕು, ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು ಅಷ್ಟೇ, ಏನಿಲ್ಲ. ಓಕೆನಾ, ಇವಾಗ ಇದಾಯಿತಾ. ಇದಾದಮೇಲೆ ಎಲ್ಲವನ್ನೂ ಮಾಡ್ಬೋದು, ಸ್ವಲ್ಪ ಆದರೂ ಮಾಡಿ. ಇಲ್ಲ ನೀವು ಎಲ್ಲ ಅದು ತರಕಾರಿ ಎಲ್ಲ ಕಟ್ ಮಾಡೋ ಮಣಿ ಇರುತ್ತಲ್ಲ, ಅದ್ರ ಮೇಲೆ ಒಂದು 4-5 ಇಟ್ಟಾದರೂ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಲೋ ಆಗಿ ಮಾಡ್ಕೋಬೇಕಂದ್ರೆ ಸ್ಪೀಡಾಗಿ ಮಾಡ್ಕೊಂಡಂಗೆ ಜ್ಯೂಸ್ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಇದ್ರೊಳಗೆ ಜ್ಯೂಸ್ ಎಲ್ಲ ವೇಸ್ಟ್ ಆಗಬಾರ್ದು ಅಷ್ಟೇ. ಓಕೆ, ಆಯ್ತು, ಸಾಕು, ಇಷ್ಟೇ ಅನಿಸುತ್ತೆ. ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಎಲ್ಲವನ್ನು ಈ ಥರ ಹಾಕ್ಕೊಂಡು ಇವಾಗ ಆಯಿತಾ. ಇವಾಗ ದ್ರಾಕ್ಷಿ ಎಲ್ಲ ಹಾಕ್ಕೊಂಡಾಯ್ತು. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಅಥವಾ ವೈಟ್ ಸಾಲ್ಟ್ ಆಪ್ಷನಲ್, ಅದು ನಿಮಗೆ ಆಪ್ಷನಲ್. ನೀವು ಯಾವುದು ಸ್ಪೈಸಸ್ ಅನ್ನಿಸುತ್ತೆ, ನಿಮಗೆ ಯಾವುದು ಟೇಸ್ಟಿ ಅನಿಸುತ್ತೆ ಅದು ಹಾಕೋಬೋದು. ನೆಕ್ಸ್ಟ್ ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಯಾಕಂದರೆ ಚಿಕ್ಕ ಮಕ್ಕಳು ಸ್ವಲ್ಪ ಎಲ್ಲ ಏಜ್ಡ್ ಪರ್ಸನ್ ಎಲ್ಲ ತಿಂತಿರ್ತಾರಲ್ಲ, ಜಾಸ್ತಿ ಬೇಡ, ಸಾಕು. ನಮಗೆ ಇಲ್ಲಪ್ಪ ನಾವು ಸ್ಪೈಸಸ್ ನಾವು ಖಾರ ಜಾಸ್ತಿ ಇಷ್ಟಪಡ್ತೀವಿ ಅಂದರೆ ಅಕಾರ್ಡಿಂಗ್ ಆ್ಯಸ್ ಯುವರ್ ಟೇಸ್ಟ್. ಓಕೆ, ಸಾಕಿಷ್ಟೇ. ಕಲರ್ಫುಲ್ಲಾಗಿ ಕಾಣಿಸ್ಲಿ ಹಾಗೂ ಸ್ವಲ್ಪ ಸ್ಪೈಸ್ ಆಗಿರಲಿ ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಯಿತಾ, ಉಪ್ಪೆಲ್ಲ ನೋಡ್ಕೊಂಡು ಹಾಕೋಬೇಕು. ಬ್ಲ್ಯಾಕ್ ವೈಟ್ ಆಪ್ಷನಲ್,
ವಿಚ್ ಒನ್ ಯು ವಾಂಟ್ ಟು ಯುವರ್ ಡಿಸಿಷನ್. ಓಕೆ, ನೆಕ್ಸ್ಟ್ ಇವಾಗ ಬಂದು ಚಾಟ್ ಮಸಾಲ ಇದೆಯಲ್ಲ, ಚಾಟ್ ಮಸಾಲ ಹಾಕೋದು. ಓಕೆ, ನೆಕ್ಸ್ಟ್ ಚಾಟ್ ಮಸಾಲನೇ ಇದಕ್ಕೆ ಇವಾಗ ಮೇನ್ ಇರೋದು. ಓಕೆ, ರೆಡಿಮೇಡ್ ಇದೆ ನಮ್ಮದು, ಖಾಲಿ ಆಗಿದೆ, ಮಾಡಬೇಕು. ಇವಾಗ ಮಾವಿನಕಾಯಿ ಸೀಸನ್ ಬಂತಲ್ಲ. ಓಕೆ, ಚಾಟ್ ಮಸಾಲ ನೋಡ್ಕೊಂಡು ಹಾಕೋಬೇಕು ಅದನ್ನು. ಓಕೆ, ಇವಾಗ ಸ್ಪೂನ್ ಹೆಲ್ಪ್ ಆದರೂ ತೊಗೋಬೋದು, ಕೈಯಿಂದಾದರೂ ಕಲಿಸ್ಬೋದು, ಏನು ತೊಂದರೆ ಇಲ್ಲ. ಕಲಿಸ್ತಾ ಇದ್ರೇ ವಾವ್ ತಿನ್ನಬೇಕು ಅನಿಸುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ರೂಟ್ಸ್ ಎಲ್ಲ ಮಕ್ಕಳು ಬೇಡ ಅಂತಾರೆ. ಈ ಥರ ಸ್ವಲ್ಪ ಏನಾದರೂ ಜಾಸ್ತಿ ಮಸಾಲೆ ಎಲ್ಲ ಹಾಕಬಾರ್ದು, ಸ್ವಲ್ಪ ಏನಾನ ಸ್ಪೈಸಸ್ ಆಗಿ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೂಟ್ಸ್ ಈಗ ಸಮ್ಮರ್ ಇರೋದು, ಸ್ಕಿನ್ನೆಲ್ಲ ಡಿಹೈಡ್ರೇಷನ್ ಆಗುತ್ತಲ್ಲ, ವಾಟರ್ ಮೆಲನು, ಈ ಥರ ಗ್ರೇಪ್ಸು, ಈ ಥರ ಫ್ರೂಟ್ಸಲ್ಲಿ ಜಾಸ್ತಿ ಇದೆಯಲ್ಲ ವಾಟರ್ ಇರುತ್ತೆ, 90% 80% ಎಲ್ಲ ಇರುತ್ತೆ. ಕುಕುಂಬರಲ್ಲಿ ಮತ್ತು ವಾಟರ್ ಮೆಲನಲ್ಲಿ, ಇದು ಪೈನಾಪಲ್ ಹಾಗೂ ಗ್ರೇಪ್ಸಲ್ಲೆಲ್ಲ ಜಾಸ್ತಿ ವಾಟರ್ ಎಸೆನ್ಷಿಯಲ್ ಇರೋದ್ರಿಂದ ಇದನ್ನೇ ತುಂಬ ತಿನ್ಬೋದು. ಸ್ಕಿನ್ಗೆ ತುಂಬ ಒಳ್ಳೆಯದು, ಹೆಲ್ತ್ಗೂ ತುಂಬ ಒಳ್ಳೆಯದು. ಓಕೆ, ತುಂಬ ಟೇಸ್ಟಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ ಥರ ಆಗಿ ಚಾಟ್ ಥರನೂ ಯೂಸ್, ವೆರಿ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಯಾವಾಗ ದ್ರಾಕ್ಷಿ ತಿಂದರೆ ಈ ಥರನೇ ಮಾಡಬೇಕು, ಹೀಗೆ ತಿನ್ನಬೇಕು ಅನಿಸುತ್ತೆ. ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಕಮೆಂಟ್ ಹಾಕಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.